ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಪ್ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಓಕೆನಾ, ಹೆಂಗೋ ಸಿಂಗಲ್ ಗೂಡ್ನ ಅಕ್ಕಿ ಒಳ್ಳೆಲ್ಲ ನೆನ್ನೆ ರೆಕ್ಕೆ ಹೇಳ್ತಿದೆ. ಓಕೆನಾ, ಇವತ್ತು ಈಚೆಗೆ ಬಿಟ್ಟಿದ್ದೀನಿ. ಓಕೆನಾ, ಹಾಗೆ ಗೂಡು ಕ್ಲೀನ್ ಮಾಡ್ಕೊಬೇಕಿತ್ತು. ಓಕೆನಾ, ಹಾಗೆ ನಮ್ಮ ಸುರ್ಮಿ ಪಟ, ಸಬ್ಜಾ ಪಟ, ಆಮೇಲೆ ಗೇರ್ವ ಪಟ, ಎಲ್ಲ ಪಟಗಳನ್ನ ಸಹ ಮೇಲೆ ಗುಲ್ದಾರ್ ಪಟನೂ ಸಹ ಛತ್ರ ಮೇಲೆ ಹಾಕಿದ್ದೀನಿ. ಓಕೆನಾ, ಹಾಗೆ ಸಿಂಗಲ್ ಅಕ್ಕಿಗಳು ಏನಿತ್ತು ರೇಗ್ದಾರು ಗುಲ್ದಾರ್ಗಳು ಈಚೆಗೆ ಬಿಟ್ಟಿದ್ದೀನಿ. ಓಕೆನಾ, ತುಂಬ ಜನ ಕೇಳ್ತಾ ಇರೋ ಬ್ರೋ ಇಮೇಲಿಂದ ಟೂರ್ನಮೆಂಟ್ ಬಗ್ಗೆ ವಿಡಿಯೋ ಮಾಡ್ತೀರಾ ಅಂತ. ಓಕೆನಾ, ಹೌದು. ನಾನು ಏಂತಕ್ಕೆ ಮೊದಲೇ ರೆಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಒಂದು 10 ದಿವಸ ಮುಂದೆ ಹೇಳ್ತಿದ್ದೀನಿ. ಏಂತಕ್ಕೆ ಅಂತಂದರೆ, ನಾನು ಅಕ್ಕಿಗಳು ಸ್ವಲ್ಪ ಬಾಜಿ ಜಾಸ್ತಿ ಆಗಿರುತ್ತೆ. ಆಮೇಲೆ ಅಕ್ಕಿಗಳು ಸ್ವಲ್ಪ ನನಗೆ ಗೊತ್ತಾಗ್ಬೇಕು ಯಾವ ಅಕ್ಕಿಗಳು ಯಾವ ಥರ ಆಡ್ತಾ ಇದ್ದೆ. ಓಕೆನಾ, ಎಲ್ಲ ಏಟೆಚ್ಚಿಸಕ್ಕೆ ರೆಕ್ಕೆ ಎಲ್ಲ ಹೊಡೆದಿಕ್ಬಿಟ್ಟಿದ್ವಿ. ಓಕೆ, ನಾನು ರೇಗ್ದಾರು ಮತ್ತು ಹತ್ರ ಒಂದು ತಾಮ್ರಾಲ್ ಇತ್ತು, ಹೇಳ್ದೆ ತಾಮ್ರಾಲ್ ಅಕ್ಕಿ ಹೋಗಿದ್ದು ಬರಲಿಲ್ಲ ಅಂತ. ಆ ತಾಮ್ರಾಲು ಮತ್ತು ನಮ್ಮ ಗುಲ್ದಾರು ಆ ಅಕ್ಕಿಗಳೆಲ್ಲ ಒಂದು ಚಿಲ್ಲರೆ 2 ಆ ಥರ ಆಡಿತ್ತು. ಓಕೆನಾ, ಆ ಗುಲ್ದಾರೆಲ್ಲ ಹೊಡೆದಿಸಕ್ಕೆ ಎತ್ತಿಕ್ಬಿಟ್ಟಿದೆ. ಈಗ ಅಕ್ಕಿಗಳನ್ನ ಏನು ಅಂದರೆ ಸ್ವಲ್ಪ ಬೇಗ ಬಿಟ್ಕೊಂಡು ನೋಡೋಣ ಯಾವ ಅಕ್ಕಿಗಳು ಎಲ್ಲ ಟೈಮಿಂಗ್ ಕೊಡುತ್ತೆ ಅನ್ನೋದೆಲ್ಲ ಪೂರ್ತಿ. ಅದಕ್ಕೆ ಇವತ್ತು ಗೇರ್ವ ಬಿಟ್ಟಿದೆ. ಅಕ್ಕಿ 31 ನಿಮಿಷ ಆಡ್ತು. ತಿರುವಾಲು ಸಹ ಬಿಟ್ಟಿದೆ, ಅದು ಸಹ ಆಡ್ತು. ಓಕೆನಾ, ಆಮೇಲೆ ಕೈಗೆ ಸಿಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅಕ್ಕಿನ ಹಿಡ್ದು ಜಾಲ್ ಬಾಕ್ಸ್ ಒಳಗೆ ಬಿಟ್ಟಿದ್ದೀನಿ. ಓಕೆನಾ, ಅಕ್ಕಿ ಇವತ್ತು ನಾಳೆ ಎಲ್ಲ ಫುಲ್ ಜಾಲ್ ಬಾಕ್ಸ್, ನೈಟು ಸಹ ಜಾಲ್ ಬಾಕ್ಸಲ್ಲಿ ಇರುತ್ತೆ ಅಕ್ಕಿ. ಓಕೆನಾ, ಮೇವು ಏನು ಬೇಕೋ ಎಲ್ಲ ಅಲ್ಲೇ ಇಕ್ಕಿರ್ತೀನಿ. ಯಾಕೆಂದರೆ ಅಕ್ಕಿಗೆ ಅದೇ ಅಭ್ಯಾಸ ಆಗಿದೆ, ಕೈಗೆ ಸಿಗ್ತಾ ಇಲ್ಲ, ಸ್ವಲ್ಪ ಗಾಬರಿ ಜಾಸ್ತಿ ಅಕ್ಕಿ, ಅದನ್ನು ಬಿಡಿಸ್ಬೇಕು. ಓಕೆನಾ, ಪಟಗಳು ಸಹ ಮೇಲೆ ಹಾಕಿದ್ದೀನಿ, ಅದನ್ನು ಸಹ ತೋರಿಸ್ತೀನಿ. ಓಕೆನಾ, ಹಾಗೆ ತುಂಬ ಜನ ಕೇಳ್ತಾ ಇರೋದು ಅಂದರೆ ಟ್ರೇಸ್ ಬೇಕು ಅಂತ. ಯಾರಿಗಾರ ಟ್ರೇಸ್ ಬೇಕು ಅಂದರೆ ಇನ್ನೊಂದು 20-30 ಟ್ರೇಸ್ ಇರುತ್ತೆ, ಅಷ್ಟೇ ಇರೋದು. ತರಿಸಿದ್ವಿ, ಎಲ್ಲ ಖಾಲಿ ಆಗೋಯ್ತು. ಎಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಕೆಲವರು ಬಂದು ಹಂಗೆ ಈಸ್ಕೊಂಡ್ರು. ಓಕೆನಾ, ಇನ್ನೂ ಒಂದು 30 ಟ್ರೇಸ್ ಏನೋ ಇದೆ. ಯಾರಿಗಾರು ಬೇಕು ಅಂದರೆ ನಂಗೆ ವಾಟ್ಸಪ್ಪಲ್ಲಿ DM ಮಾಡ್ಬೋದು. ಓಕೆನಾ, ಟ್ರೇಸ್ದು ವೀಡಿಯೋನು ಸಹ ಹಾಕಿರ್ತೀನಿ ನಾನು ಇದೇ ವಿಡಿಯೋದಲ್ಲಿ. ಓಕೆನಾ, ಬನ್ನಿ ಅಕ್ಕಿಗಳನ್ನೆಲ್ಲ ತೋರಿಸ್ತೀನಿ ಫಸ್ಟ್ ನಾನು ನಿಮಗೆ. ಓಕೆ ನೋಡಿ, ಛತ್ರಿ ಮೇಲೆ ನಮ್ಮ ಸುರ್ಮಿ ಪಟ, ಆಮೇಲೆ ನಮ್ಮ ಸಬ್ಜಾ, ಆಮೇಲೆ ಗುಲ್ದಾರ್ ಪಟ, ಗೇರ್ವ ಪಟ, ಚೀನಿಗೆ ರೆಕ್ಕೆ ಎಳೆಯೋಣ ಅಂತ ಅಂದ್ಕೊಂಡೆ. ಏನಕ್ಕೆ ಅಂದರೆ ಅಕ್ಕಿನ ಬಿಟ್ಟೇ ಇಲ್ಲ ನಾನು. ಒಂದು ಸೈಡ್ ಅಕ್ಕಿಗೆ 2 ರೆಕ್ಕೆ ಬರ್ತಾನೆ ಇಲ್ಲ, ಏನಕ್ಕೆ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಓಕೆನಾ, ಆ ಸೈಡ್ ಟ್ಯೂಬ್ ಸಹ ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ, ಹಾಗೇ ಇದೆ. ಅದಕ್ಕೋಸ್ಕರ ಅಷ್ಟೇ. ಇನ್ನು ಇಲ್ಲಿ ಈ ಕಡೆ ಬಂದರೆ ನಮ್ಮ ಗುಲ್ದಾರ್ ಈ ಕಡೆ ಬಂದಿದೆ. ನಿನ್ನೆ ಅಕ್ಕಿಗೆ ಮೇವು ಹೊಡೆದಿದ್ವಿ ನಾನೇ. ಓಕೆನಾ, ಮೇವು ಕಡಲೆಕಾಳು ಕೊಟ್ಟಿದೆ. ಓಕೆನಾ, ಜಾಸ್ತಿ ರಾಗಿ ಫೀಡ್ ಮಾಡಬೇಡಿ. ಓಕೆನಾ, ಬಿಸಿಲು ಇರೋದ್ರಿಂದ ಅಕ್ಕಿಗಳು ಆರಗ್ನೆ ಮಾಡ್ಕೊಂಡಿಲ್ಲ. ಓಕೆನಾ, ನಿನ್ನೆ ನಾನು ಸಾಯಂಕಾಲ ಹೊಡೆದಿದ್ದು. ಇನ್ನು ಅಕ್ಕಿಗೆ ರಾಗಿ ಅಲ್ಲೇ ಇದೆ. ಓಕೆನಾ, ಸ್ವಲ್ಪನೇ ಡೈಜೆಸ್ಟ್ ಮಾಡ್ಕೊತಿದೆ. ನಾನು ಅಕ್ಕಿಗೆ ಸ್ವಲ್ಪ ಗ್ಲೂಕೋಸ್ ನೀರು ಎಲ್ಲ ಕೊಟ್ಟು ಅದು ಆರಗ್ನೆ ಮಾಡ್ಕೊಬೇಕು. ಓಕೆನಾ, ಅದಕ್ಕೋಸ್ಕರ ಅಷ್ಟೇ. ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗ ಡೈಜೆಷನ್ ಆಗಲ್ಲ. ಓಕೆನಾ, ಗೂಡೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಇಲ್ಲಿ ಈ ಸೈಡ್ ಗೂಡಿಗೆ ಬಂದರೆ ನಮ್ಮ ಲಕ್ವಾ ಸಿಂಗಲ್ ಪಟ ಆಗಿದೆ. ನಾನು ಹೇಳಿದೆ ಸಿಂಗಲ್ ಪಟ ಆಗೋದು ಅಂತ, ಇನ್ನೊಂದು ಪಟ ಆಗಿಲ್ಲ. ಓಕೆನಾ, ಆ ಪಟ ನಿಮಗೆ ಆಮೇಲೆ ತೋರಿಸ್ತೀನಿ. ಪಾಮುಗಳು ಎಲ್ಲ ಮೇವು ಹೊಡಿತಾ ಇದೆ. ಈ ಜೊತೆ ಅಕ್ಕಿಗಳು ಸಹ ಇದು ಮರಿ ಮಾಡಿ ಮೇವು ತುಂಬ ಚೆನ್ನಾಗಿ ನೋಡ್ಕೊತಾ ಇದೆ, ಪರವಾಗಿಲ್ಲ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಓಕೆನಾ, ಇನ್ನು ನಮ್ಮ ಸುರ್ಮಿ ಜೊತೆ ಇದು ಇನ್ನೂ ಮರಿ ಆಗಿಲ್ಲ, ಮರಿ ಆಗಬೇಕು. ಇನ್ನು 2-3 ಡೇಸಲ್ಲೆಲ್ಲ ಆಗುತ್ತೆ, ಅದು ಸಹ ಮರಿ ಆಗುತ್ತೆ. ಈ ಸಿಂಗಲ್ ಗೂಡಲ್ಲಿ ಇದ್ದಿದ್ದು ಅಕ್ಕಿಗಳೆಲ್ಲ ಇದೊಂದು. ಆಮೇಲೆ ತುಂಬ ಜನ ಕೇಳ್ತಾ ಇದ್ದಿದ್ದೇನು ಅಂದರೆ, ಇದು ಹೇಗೆ ರಿಕವರಿ ಮಾಡ್ತಾ ಇದ್ದೀರಾ, ಮೆಡಿಸನ್ ಏನು ಕೊಟ್ಟಿದ್ದಾರೆ ಅನ್ನೋದು ತುಂಬ ಜನ ಕೇಳಿದರು. ಓಕೆನಾ, ಈ ವಿಡಿಯೋದಲ್ಲೇ ಈ ಅಕ್ಕಿಗೆ ಏನು ಮೆಡಿಸನ್ ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಓಕೆನಾ, ಆ ಮೆಡಿಸನ್ನು ಏನು ಅಂದರೆ ಎಷ್ಟಲ್ಲಿ ಹಾಕಬೇಕು ಅಂದರೆ ಬೆಳಗ್ಗೆ 3 ಡ್ರಾಪು, ಸಾಯಂಕಾಲ 3 ಡ್ರಾಪ್ ಹಾಕಿ ಅಂತ ಹೇಳಿದ್ದಾರೆ. ಓಕೆನಾ, ಪರವಾಗಿಲ್ಲ, ರೆಡಿ ಆಗ್ತಾ ಇದೆ. ಓಕೆನಾ, ನಿಮಗೆ ಅದನ್ನು ನಾಳೆ ಇಲ್ಲಾಂದರೆ ಇವತ್ತು ನಿಮಗೆ ಫೋಟೋ ಹಾಕಿರ್ತೀನಿ. ಓಕೆನಾ, ನಾಳೆ ಅಷ್ಟರಲ್ಲೆಲ್ಲ ಅಕ್ಕಿನ ತಂದು ನಿಮಗೆ ತೋರಿಸ್ತೀನಿ. ನಮ್ಮ ಲಕ್ವಾ, ನಮ್ಮ ತಾಮ್ರಾಲು ಇದೆಲ್ಲ ಮೇಲೆ ಹಾಕಿದ್ದೀನಲ್ಲ, ಎಲ್ಲ ಬಿಸಿಲು ಜಾಸ್ತಿ ಅಂದ್ಬಿಟ್ಟು ಟಾರ್ಪಲ್ ಹಾಕಿದ್ವಿ. ಎಲ್ಲ ಕೆಳಗಡೆ ಹೋಗಿ ಆರಾಮಾಗೆ ರೆಸ್ಟ್ ಮಾಡ್ತಾಯಿದೆ. ನಮ್ಮ ಕತಂಗನೂ ಬರಲ್ಲ, ಅದು ಸ್ವಲ್ಪ ಖರ್ಚು ಜಾಸ್ತಿ ಬರ್ತಿದೆ. ನೋಡ್ಬೋದು ವೈಬ್ರೇಷನ್ ನೋಡಿ ಅದ್ರದ್ದು, ಇನ್ನು ವೈಬ್ರೇಷನ್ ಸಹ ಅದೇ ಥರ ಇದೆ. ನಮ್ಮ ರೇಗ್ದಾರು, ನಮ್ಮ ಗುಲ್ದಾರು 3 ಸಹ ಅಲ್ಲಿದೆ. ಓಕೆನಾ, ರೆಡಿ ಮಾಡ್ಕೊತಾ ಇದ್ದೀನಿ. ನೋಡೋಣ ಅಕ್ಕಿಗಳು ಯಾವ್ಯಾವ ರಿಸಲ್ಟ್ ಬರುತ್ತೆ ಅಂತ. ಇವಾಗ ಸ್ವಲ್ಪ ನಮ್ಮ ಗೇರೋ ಪಟ ಎಬ್ರುಸೋಣ ಅಂದ್ಕೊಂಡೆ, ಬೇಡ ಬೆಳಗ್ಗೆ ಆಡಿದೆ ಅಕ್ಕಿ. ಓಕೆನಾ, ಸ್ವಲ್ಪನೇ ಅಕ್ಕಿನ ಬಿಡೋಣ. ಎತ್ಕೊಂಡು ಆಮೇಲೆ ಬೇಕಾದ್ರೆ ಬಾಲ ಕಟ್ಬಿಡ್ಬೋದು. ಇನ್ನೂ ಬೇರೆ ಎತ್ಕೊಂಡಿಲ್ಲ ಅಕ್ಕಿ, ಸುಮ್ಮನೆ ಹಾಗೆ ಹೊಡೆಯೋಕ್ಕಾಗಲ್ಲ. ಓಕೆನಾ, ಬಾಲ ಕಟ್ಬಿಟ್ರೆ ಅಕ್ಕಿ ಬಾಜಿ ಮಾಡೋಕ್ಕೆ ಟ್ರೈ ಮಾಡ್ತಿರೋದು ಸಹ ಮಾಡೋಕ್ಕೋಗಲ್ಲ. ಅದಕ್ಕೋಸ್ಕರ ಅಷ್ಟೇ ಬಾಲ ಕಟ್ತಾ ಇಲ್ಲ ನಾನು. ಆದಷ್ಟು ನೋಡೋಣ, ಆದಷ್ಟು ಅಕ್ಕಿಗೆ ಬೇಗ ಎತ್ತಿ ಆಮೇಲೆ ರೆಕ್ಕೆ ಎಳಿಯೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಎತ್ತ ಆಮೇಲೆ ರೆಕ್ಕೆ ಎಳಿಬೇಕು, ಅದಕ್ಕೂ ಮುಂಚೆ ಎಳೆಯಲ್ಲ. ಇನ್ನು 1 ವಾರ ಟೈಮ್ ಇದೆ, 1 ವಾರದಷ್ಟೇ. ಇನ್ನೂ ನನಗೆ 10 ದಿವಸ ಟೈಮ್ ಇದೆ. ಓಕೆನಾ, 10 ದಿವಸದಲ್ಲಿ ಅಕ್ಕಿಗೆ ಎತ್ತಿಸ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ನನಗೆ ರೆಕ್ಕೆ ಎಳೆಯೋದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಅದಾದಮೇಲೆ ರೆಕ್ಕೆ ಬರೋದಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ.
ಅದೊಂದು ಸ್ವಲ್ಪ ಡಿಲೇ ಆಗ್ತಾ ಇರೋದು. ಅದೊಂದು ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ತಿರುವಾಲು ಸಹ ತಿರುವಾಗ್ತಾ ಇದೆ. ಓಕೆನಾ, ಅದ್ರದ್ದು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಓಕೆನಾ, ಇನ್ನು ಟೂರ್ನಿಮೆಂಟ್ ಬಗ್ಗೆ ಡೈಲಿ ವೀಡಿಯೋ ಬೇಕು ಅಂದರೆ ನಾನು ನಿಮಗೆ ಕಮೆಂಟ್ ಮಾಡಿ ಅಂದಿದ್ದೀನಿ. ಓಕೆನಾ, ಹಾಗೆ ಕಮೆಂಟ್ ಮಾಡಿ. ಟ್ರೇಸ್ ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ DM ಮಾಡ್ಬೋದು. ಅಬೌಟ್ ಸೆಕ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಸಹ ಇದೆ, ವಾಟ್ಸಪ್ ಲಿಂಕು ಸಹ ಇದೆ. ಎರಡರಲ್ಲಿ ಯಾವುದಕ್ಕಾರ ನಮಗೆ ಮೆಸೇಜ್ ಮಾಡ್ಬೋದು. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ. 5,000ನ ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, 5,000ಗೆ ಸ್ಪೆಷಲ್ ಅಂತ ಹೇಳಿದ್ದೀನಿ. ಓಕೆನಾ, ಇಷ್ಟನ್ನು ತಿಳಿಸ್ಬೇಕಿತ್ತು ಈ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.